ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೆಟ್ರೋ ಕೈ ಕೊಟ್ಟಿದೆ. ಮೆಟ್ರೋಗಾಗಿ ಏನು ವಿದ್ಯುತ್ ಸರಬರಾಜಿನಲ್ಲಿ ಸ್ವಲ್ಪ ಸಮಸ್ಯೆ ಕಂಡಿದೆ. ಹಾಗಾಗಿ ಜನ ಕಾದು ನಿಂತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೈಕೊಟ್ಟಂತಹ ಮೆಟ್ರೋಗೆ ವಿದ್ಯುತ್ ಸರಬರಾಜಿನಲ್ಲಿ ಸಮಸ್ಯೆ ಕಂಡುಬಂದಿದೆ. ನೇರಳೆ ಮಾರ್ಗದ ಮೆಟ್ರೋ ಸಂಚಾರ ಬಂದ್ ಆಗಿತ್ತು. ಲಾರಿ ಟ್ರಕ್ ಹತ್ತಿ ಮನೆಗೆ ಹೋದಂತಹ ಐಟಿ ಮಂದಿ. ಇಂದಿರಾನಗರ ಹಲಸೂರು ಮೆಟ್ರೋ ನಿಲ್ದಾಣದ ಬಳಿ ಘಟನೆ ನಡೆದಿದೆ. ನೇರಳೆ ಮಾರ್ಗದಲ್ಲಿ ಘಟನೆ ನಡೆದಿರುವಂಥದ್ದು. ಆಟೋ ಕ್ಯಾಬ್ ಸಿಗದೆ ಐಟಿ ಮಂದಿ ಪರದಾಡಿದ್ದಾರೆ. ಗೂಡ್ಸ್ ಗಾಡಿ ಹತ್ತಿ ಮನೆಗೆ ಹೋಗಿರುವಂತಹ ದೃಶ್ಯ ಈಗ ಲಭ್ಯ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ವಿಡಿಯೋ ಬಹಳಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಮೆಟ್ರೋನಲ್ಲಿ ಸಮಸ್ಯೆ ಉಂಟಾಗಿ ಐಟಿ ಮಂದಿ ಮೆಟ್ರೋ ಬಿಟ್ಟು ಗೂಡ್ಸ್ ಆಟೋದಲ್ಲಿ ಮನೆಗೆ ಹೋಗಿದ್ದಾರೆ. ಮೆಟ್ರೋಗೆ ವಿದ್ಯುತ್ ಸರಬರಾಜಿನಲ್ಲಿ ಸಮಸ್ಯೆ ಕಂಡುಬಂದಿತ್ತು. ನೇರಳೆ ಮಾರ್ಗದಲ್ಲಿ ಈ ರೀತಿ ಮೆಟ್ರೋ ಸಂಚಾರ ಬಂದಾಗಿತ್ತು, ಸಮಸ್ಯೆ ಆಗಿತ್ತು. ಲಾರಿ ಟ್ರಕ್ ಅನ್ನ ಹತ್ತಿ ಐಟಿ ಮಂದಿ ಮನೆಗೆ ತೆರಳಿದ್ದಾರೆ. ಯಾಕಂದ್ರೆ ಆಟೋ ಕ್ಯಾಬ್ ಯಾವುದೂ ಕೂಡ ಲಭ್ಯ ಆಗಿಲ್ಲ ಆ ಸಮಯದಲ್ಲಿ. ಇಂದಿರಾನಗರ ಹಲಸೂರು ಮೆಟ್ರೋ ನಿಲ್ದಾಣದಲ್ಲಿ ಈ ರೀತಿ ಘಟನೆ ಆಗಿರುವಂಥದ್ದು. ಆಟೋ ಕ್ಯಾಬ್ ಸಿಗದೆ ಐಟಿ ಮಂದಿ ಸಾಕಷ್ಟು ಪರದಾಟವನ್ನು ನಡೆಸಿದ್ದಾರೆ. ಈ ವೇಳೆ ಗೂಡ್ಸ್ ಗಾಡಿಯನ್ನ ಹತ್ತಿ ಮನೆಗೆ ತೆರಳಿರುವಂತಹ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ನೇರಳೆ ಮಾರ್ಗದಲ್ಲಿ ಮೆಟ್ರೋ ಕೈ ಕೊಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋಗೆ ವಿದ್ಯುತ್ ಸರಬರಾಜಿನಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬಂದು ವಿಳಂಬ ಆಗಿರುವಂಥದ್ದು. ಮೆಟ್ರೋ ಸಿಕ್ಕಿಲ್ಲ. ಹಾಗಾಗಿಯೇ ಐಟಿ ಮಂದಿ ಬಹಳಷ್ಟು ಪರದಾಡಿರುವಂಥದ್ದು. ಲಾರಿ ಟ್ರಕ್ ಅನ್ನು ಹತ್ತಿ ಮನೆಗೆ ತೆರಳಿದ್ದಾರೆ. ಯಾಕಂದ್ರೆ ಕ್ಯಾಬ್ ಆಟೋಗಳು ಸಿಗದೆ ಐಟಿ ಮಂದಿ ಪರದಾಟವನ್ನು ನಡೆಸಿ ನಂತರ ಆಟೋ ಕ್ಯಾಬ್ ಸಿಗದೆ ಗೂಡ್ಸ್ ಆಟೋ ಮತ್ತು ಕ್ಯಾಬ್ಗಳು ಸಿಗದೆ ಒದ್ದಾಡಿರುವಂಥದ್ದು. ಮೆಟ್ರೋಗೆ ವಿದ್ಯುತ್ ಸರಬರಾಜಿನಲ್ಲಿ ಸಮಸ್ಯೆ ಕಂಡುಬಂದು ನಿನ್ನೆ ಮೆಟ್ರೋ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಮನೆಗೆ ತೆರಳಲು ಐಟಿ ಮಂದಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಏನು ಮೆಟ್ರೋ ಸಮಸ್ಯೆ ಕಂಡು ಬಂದಿತ್ತು? ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಮಸ್ಯೆ ಕಂಡು ಬಂದು ಸಾಕಷ್ಟು ಜನ ಮನೆಗೆ ಹೋಗಲು ಪರದಾಡ್ತಾ ಇದ್ರು. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಬೆಂಗಳೂರಿನ ಟ್ರಾಫಿಕ್ ಅನ್ನ ಕಡಿವಾಣ ಹಾಕೋದಕ್ಕೆ ಅದನ್ನ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಸಾರ್ವಜನಿಕರು ಮೆಟ್ರೋ ಮೊರೆ ಹೋಗ್ತಾರೆ. ಆದ್ರೆ ಈಗ ಮೆಟ್ರೋ ಸಹ ಈಗ ಹಂತ ಹಂತವಾಗಿ ತುಂಬಾ ಸಲದಿಂದ ಕಳೆದ ಒಂದ್ 2-3 ತಿಂಗಳಿಂದನೂ ಆಗಾಗ ಕೈ ಕೊಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಐಟಿ ಕಂಪನಿಯವರಂತೂ ಸಂಪೂರ್ಣವಾಗಿ ಮೆಟ್ರೋ ಮೇಲೆನೆ ಅವಲಂಬನೆ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆ ಏನು ಮೆಟ್ರೋ ಕೈ ಕೊಡುತ್ತೆ, ಈ ಸಂದರ್ಭದಲ್ಲಿ ಅಲ್ಲಿಂದ ಮನೆಗೆ ತೆರಳುವುದಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ವಾಹನ ಸಿಗೋದಿಲ್ಲ. ಈ ಸಂದರ್ಭದಲ್ಲಿ ಅವರು ಲಾರಿ ಟ್ರಕ್ ಮುಖಾಂತರವಾಗಿ ಮನೆಗೆ ಹೋಗುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂತಹದ್ದು. ಆ ವಿಡಿಯೋ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ, ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು, ಐಟಿ ಸಿಟಿ, ಗಾರ್ಡನ್ ಸಿಟಿ, ಹೀಗೆ ನಾನಾ ಹೆಸರುಗಳಿಂದ ಬೆಂಗಳೂರನ್ನ ಕರೀತಾರೆ. ಆದ್ರೆ ಬೆಂಗಳೂರಿನ ಪರಿಸ್ಥಿತಿ ಹಂತ ಹಂತವಾಗಿ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಮೂಡುತ್ತೆ. ಇನ್ನು ಇಂದಿರಾನಗರ ಹಲಸೂರು ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ಯಾಕಂತಂದ್ರೆ ಆ ಭಾಗದಲ್ಲಿ ನಾವು ನೋಡೋದಾದ್ರೆ ಹೆಚ್ಚಾಗಿ ಐಟಿ ಕಂಪನಿಯವರು ವರ್ಕ್ ಮಾಡ್ತಾರೆ. ಹಾಗೆ ಅಲ್ಲಿಂದ ಬೇರೆ ಬೇರೆ ಭಾಗಕ್ಕೂ ಸಹ ಸಾಕಷ್ಟು ಜನರು ಹೋಗ್ತಾರೆ. ಸೊ ಕೇವಲ ಇವರು ಲಾರಿ ಟ್ರಕ್ ಮಾತ್ರ ಅವಲಂಬನೆ ಆಗಿಲ್ಲ, ಅಲ್ಲಿ ಗೂಡ್ಸ್ ಗಾಡಿಗಳನ್ನು ಸಹ ಹತ್ತಿ ಹೋಗುವಂತಹದ್ದು ಪ್ರಯತ್ನವನ್ನ ಮಾಡಿರುವಂತದ್ದು. ಈ ವಿಡಿಯೋ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತದ್ದು. ಬಳಿಕ ನೆಟ್ಟಿಗರು ಸಹ ಇದಕ್ಕೆ ಪರ ವಿರೋಧವೂ ಸಹ ಈ ಸದ್ಯಕ್ಕೆ ಕಮೆಂಟ್ಸ್ ಮೂಲಕವಾಗಿ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕೆ ನಮ್ಮ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ನೋಡಿ, ನಾವು ಐಟಿ ಕಂಪನಿಯವರು ಅಂತಂದ್ರೆ ಮೆಟ್ರೋದಲ್ಲಿ ಹೋಗ್ತಾರೆ, ಹೈಫೈ ಅನ್ನುವಂಥದ್ದು ಒಂದಿತ್ತು. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದಾಗ ಅವರು ಸಹ ಮತ್ತೆ ಲಾರಿ ಹತ್ತ ಮುಖ ಮಾಡಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಪರ ಮತ್ತು ವಿರೋಧವಾಗಿ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.